ನಾನೇನ್ ಮಾಡಿದಿರ ಬೇಕಾದ್ರೆ ಮಾತಾಡೋಣ ಸರ್. ಆಯ್ತು, ಮತ್ತೆ ಮಾತಾಡೋಣ. ರಾಜೀವ್ ಗಾಂಧಿ ಯೂನಿವರ್ಸಿಟಿನಿಂದ ಹಿಡಿದಾಗ್ಲಿ ಒಂದು ರಾಮನಗರದಲ್ಲಿ ಒಂದು ಕ್ಯಾಂಪಸ್ ಇರ್ಲಿಲ್ಲ. ಅಲ್ಲಿ PG ಸೆಂಟರ್ ಯಾವ ಪರಿಸ್ಥಿತಿನಲ್ಲಿದೆ ಅಂತ ನಿಮ್ಗೆ ಗೊತ್ತಿತ್ತು. ಇವತ್ತು ಆಸ್ಪತ್ರೆ ಯಾವ ಪರಿಸ್ಥಿತಿಗೆ, ಒಂದು ICU ಇರ್ಲಿಲ್ಲ ಅಂತ ಗೊತ್ತು. ಮುಗಿಸ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ನಮಗೇನು ಅಭ್ಯಂತರ ಯಾಕೋ ಅಶ್ವಥ್ ನಾರಾಯಣ ಅವರಿಗೆ ಅಶೋಕ ಸನ್ಮಾನ್ಯ ಅಧ್ಯಕ್ಷರೇ ಸಮಾಧಾನ ನನಗೆ ನಾನು ಮುಗಿಸ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಇಂಟರ್ಫಿಯರೆನ್ಸ್ ನೀವೇ ಆಗಿರೋದು. ಮಾತಾಡ್ತಾ ಇದ್ರೆ ಸರ್ಕಾರ ಸಮಾಧಾನ ನನ್ನ ಸರ್ಕಾರವು ರಾಜ್ಯದ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಸೇರಿದಂತೆ ಸಮಗ್ರ ಅಭಿವೃದ್ಧಿ ಮಾಡ್ತೀನಿ, ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ನಾವು ಕೆಲಸ ಮಾಡ್ತೀರಿ, ಈ ತರದ ಭಾವನೆಗಳಿಂದ ಹೇಳಿದ್ರು. ಇವತ್ತು ಆ ತರದ ಭಾವನೆ ಮಾಡುವಂತ ಒಂದೇ ಒಂದು ಕೆಲಸನೂ ಕೂಡ ಈ ಸರ್ಕಾರದಲ್ಲಿ ಆಗಿಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಈ ಸರ್ಕಾರದಲ್ಲಿ ನಾವಲ್ಲ, ಆ ಹಿಂದೆ ಇರುವಂತವರೇ ಬಹಳಷ್ಟು ಜನ ವಿರೋಧಿಗಳು. ಪ್ರತಿದಿನ ಕೆಲವರು ತೆಗಿರಿ ಅಂತಾರೆ, ಕೆಲವರು ಇರ್ಲಿ ಅಂತಾರೆ, ಕೆಲವರು ಬೇಗ 2.5 ವರ್ಷ ಮುಗಿದ್ರೆ ನಮ್ದು ಸೀಟ್ ಬರ್ತೈತೆ ಅಂತ ಬಹಳ ಜನ ಕಾದ್ಕೊಂಡಿದ್ದಾರೆ. 2.5 ವರ್ಷ ಬದಲಾವಣೆ ನಮ್ದು ಅಂತ. ಈ ಗೊಂದಲದಲ್ಲಿ ಏನಾಗ್ತಿದೆ, ಆಡಳಿತ ವ್ಯವಸ್ಥೆನೇ ಕುಸಿತೋಗಿದೆ, ಯಾರು ಕೆಲಸ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಹೇಳ್ದಲ್ಲ, ಸಮಾಜ ಕಲ್ಯಾಣ ಇಲಾಖೆದು 39% ಅಚೀವ್ಮೆಂಟ್. ಏನ್ ಮಾಡ್ತೀರಾ ಸಮಾಜ ಕಲ್ಯಾಣ ಸಚಿವರನ್ನ? 39% ಅಚೀವ್ಮೆಂಟ್. ಎಲ್ಲ ದೊಡ್ಡ ಮಾತುಗಳು ಹೇಳ್ತೀರಾ. ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ್, ಸಂವಿಧಾನ ಅಂತ ಹೇಳ್ತೀರಾ. ಆ ಸಂವಿಧಾನ ಅಂತ ಹೇಳುವಂತ ಆ ಸಮುದಾಯಕ್ಕೆ ನೀವು 39% ಅಚೀವ್ಮೆಂಟ್ ಕೊಟ್ಟಿದ್ದೀರಲ್ಲ 100ಕ್ಕೆ. ನಿಮ್ ಸರ್ಕಾರಕ್ಕೆ ಏನ್ ಚೀಮಾರಿ ಹಾಕ್ಬೇಕಾ? ಏನ್ ಮಾಡ್ಬೇಕು? ಮೊನ್ನೆನೂ ಕೂಡ ಒಂದು ತಾಲೂಕಿಗೆ ಒಂದು ಗಂಗಾ ಕಲ್ಯಾಣ. ಸನ್ಮಾನ್ಯ ಅಧ್ಯಕ್ಷ, ನಾಚಿಕೆ ಆಗ್ಬೇಕಲ್ಲ. ತಾಲೂಕಿಗೆ ಒಂದು ಗಂಗಾ ಸಮಾಜ ಕಲ್ಯಾಣ ಇಲಾಖೆ ಸತ್ತೋಗಿ ಗಂಗಾ ಕಲ್ಯಾಣಕ್ಕೆ ಕೊಡುವಂತ ಒಂದೇ ಒಂದು ಯೋಜನೆ ಇಲ್ಲ. ಬೋರ್ವೆಲ್ ಕೊಡಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಸಮಾಜ ಕಲ್ಯಾಣ ಸರ್ಕಾರಕ್ಕೆ ಏನ್ ಅನ್ಬೇಕು ನಾವು? ಹಣ ಇದೆ, ಪಾಪರಾಗಿಲ್ಲ ಅನ್ಬೇಕು. ಈ ಸರ್ಕಾರ ಪಾಪರಾಗಿದೆ, ಈ ಸರ್ಕಾರ ಪಾಪರಾಗಿದೆ. ಹಣ ಇಲ್ಲ, ಹಣದ ಕೊರತೆ ಇಲ್ಲ, ಜನಕ್ಕೆ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಫ್ರೀ ಕೊಡ್ಲಿ, ನಾವೇನ್ ಬೇಡ ಅಂತ ಹೇಳಲ್ಲ. ಆದ್ರೆ ಇವತ್ತು ಮುಂದೆ ಬರುವಂತ ಬಡ್ಜೆಟ್ ಅಲ್ಲಾದ್ರೂ ಕೂಡ ಈ ತೆರಿಗೆಯನ್ನ ಹಾಕದೆ ಕೊಡು. ಅವ್ರ ಡೇಟು ಎಲ್ಲ ಹಾಕಿದ್ರಿ, ಯಾವಾಗ ಹೋಗಿಲ್ಲ ಅಂತ. ಅದಕ್ಕೆ ನನ್ಗೆ ಕಳಕಳಿ ಅಷ್ಟೇ. ನನಗೆ ಕಾಂಗ್ರೆಸ್ ಪಾರ್ಟಿ ಯಾರು ಬೇಕೋ ಮಾಡ್ಕೊಂಡ್ಲಿ. ಯಾಕಪ್ಪ ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಮಾಡ್ಕೊಂಡ್ಲಿ, ಮಂತ್ರಿ ಮಾಡ್ಕೊಂಡ್ಲಿ, ಒಳ್ಳೆಯವ್ರ ಮಂತ್ರಿ ಆಗ್ಲಿ, ಒಳ್ಳೆಯವ್ರ ಮಂತ್ರಿ ಆಗ್ಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಒಳ್ಳೆಯವ್ರ ಮಂತ್ರಿ ಆಗ್ಲಿ, ಕೆಲಸ ಕಾರ್ಯಗಳು ಚರ್ಚೆ ಆಗ್ಲಿ. ಅದರಿಂದ ನನಗೆ ಇವತ್ತು ನಾನು ಕೊನೆಯದಾಗಿ ನಾನು ಹೇಳುವಂಥದ್ದು, ಸರ್ಕಾರ ಆಯ್ತು, ಸರ್ಕಾರ ಒಂದು ಜವಾಬ್ದಾರಿ, ಒಂದು ಮುಖ್ಯಮಂತ್ರಿ 4 ಕೋಟಿ ಬಡ್ಜೆಟ್ ಮಾಡುವಂತ ಒಂದು ವ್ಯವಸ್ಥೆ ಇರುವಂತ ಕರ್ನಾಟಕ ಸರ್ಕಾರ 4 ಲಕ್ಷ ಕೋಟಿ ಬಡ್ಜೆಟ್ ಮಾಡೋದು, ಅದಕ್ಕೆ ಹೆಚ್ಚಾಗ್ತತಿ ಸರ್ ಮೋಸ್ಟ್ಲಿ ಮಾಡುವಂತ ಸರ್ಕಾರ. ಯಾರೋ ಒಬ್ಬ ಪೋಲ್ ಅನ್ನೋ ಕೈಲಿ ನೀವು ಅವಾರ್ಡ್ ತಗಂತೀರಲ್ಲ, ಇದು ರಾಜ್ಯಕ್ಕೆ ಶೇಮ್. ಇದು ಶೇಮ್. ನಿಮ್ ಮನೇಲಿ ಕೆಲಸ ಮಾಡೋರ್ ಕೈಲಿ ನೀವು ತಗೊಂತೀರಲ್ಲ, ಇದು ರಾಜ್ಯಕ್ಕೆ ಮಾಡಿದಂತ ಅವಮಾನ, ಮುಖ್ಯಮಂತ್ರಿಗೆ ಮಾಡಿದಂತ ಅವಮಾನ, ಗವರ್ನರ್ಗೆ ಮಾಡಿದಂತ ಅವಮಾನ. ಅದಕ್ಕೋಸ್ಕರ ಈ ಗವರ್ನರ್ ಏನು ಓದಿದ್ದಾರೆ, ಬಂದು ಹೇಳಿದ್ದಾರೆ, ಅದಕ್ಕೆ ನಾನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇರ್ಲಿಲ್ಲ ಅವರು ಶೈನಿಂಗ್ ಲೈಟ್ ಇನ್ ದ ಡಾರ್ಕ್ನೆಸ್ ಅಂದ್ಬಿಟ್ಟು ಸರ್ಟಿಫಿಕೇಶನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಗವರ್ನರ್ ಭಾಷಣದಲ್ಲಿ ಹೇಳಿದ್ದಾರೆ. ಆಕ್ಸ್ಫರ್ಡ್ ಯಾರೊಬ್ಬ ಬ್ಲಾಗ್ ಅಶೋಕ್ ನಾರಾಯಣ್ ಸರ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಮಾನ್ಯತೆ ಕೊಟ್ಟಿದ್ದಾರೆ. ಅಶೋಕ್ ನಾರಾಯಣ್ ಸರಿಗೆ ಹೇಳಪ್ಪ, ಬ್ಲಾಗ್ ಅಲ್ಲಿ ಯಾವನು ಹಾಕೊಂಡಿರೋದು, ಯಾವನೊಬ್ಬ ಕೆಲಸ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಮೊನ್ನೆ ಗವರ್ನರ್ ಸ್ಪೀಚ್ ಅಲ್ಲಿ ಶೈನಿಂಗ್ ಎ ಲೈಟ್ ಇನ್ ದ ಡಾರ್ಕ್ನೆಸ್ ಅಂತ ಹೇಳಿ ನಮಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ಸಂಶೋಧಕರು ನನಗೆ ಬಿರುದು ಕೊಟ್ಟಿದ್ದಾರೆ ಈ ಸರ್ಕಾರಕ್ಕೆ ಅಂತ ಹಾಕಿದ್ದಾರೆ. ನನಗೆ ಆಶ್ಚರ್ಯ ಆಯ್ತು. ಅದಕ್ಕೋಸ್ಕರ ನಾನು ಇವನು ಯಾರಪ್ಪ ಅಂತ ಹುಡುಕದೆ. ನಾನು
ನಾನು ತಗೋಣ ಒಂದು ಅವಾರ್ಡು, ಯಾಕಂದ್ರೆ ಡಾಕ್ಟರೇಟ್ಗಳು ಬಹಳ ಜನ ತಗೊಂತಾರೆ. ಈಗ ಪಕ್ಕದಲ್ಲಿ ಡಾಕ್ಟರ್ ಅಂತ ಇದ್ರೆ ನಮ್ಗೊಂದು ಗೌರವ ಸಿಗ್ತೈತಿ ಎಲ್ಲೋದ್ರು ಅಂತ ನಾನು ತಗೋಣ ಅಂತ ಹುಡುಕಿದೆ. ಅವನ್ ಪ್ರೊಫೆಸರ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಎಲ್ಲೂ ಇಲ್ಲ ಒಂದು. ಆ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಎಲ್ಲೂ ಅವನ ಹೆಸರೇ ಇಲ್ಲ. ಆಕ್ಸ್ಫರ್ಡ್ ಹ್ಯೂಮನ್ ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಆಮೇಲೆ ಅವ್ನ್ ಬಯೋಡೇಟ್ ಆಗೋದೆ. ನಾನು ಯಾವಾಗಿನ ಸಿಕ್ಕಿಲ್ಲೋ ಅವ್ನ್ ಬಯೋಡೇಟ್ ಆಗೋದೆ. ಅವನು ಬ್ಲಾಗ್ ಹೋದೆ, ಅವ್ನ್ ಬ್ಲಾಗ್ ಹೋದಾಗ ಅವ್ನು ಹಾಕೊಂಡಿದ್ದ. ಶರತ್, ನೀವು ಮತ್ತೆ ಮಾತಾಡಿ ಗೊತ್ತಾ, ಅವ್ರು ಕೇಳಿದಾಗ ಉತ್ತರ ಕೊಡ್ತಾರೆ. ಮಾತಾಡ್ತೀವಿ 2 ತಿಂಗಳು ಕೆಲಸ ಮಾತಾಡಿ. ಕಾಂಗ್ರೆಸ್ ಕೇಳಿದ್ರೆ ಉತ್ತರ ಈ ಒಂದು ಬ್ಲಾಗ್ ಬರ್ದಿದೆ. ನೀವು 500 ವರ್ಡ್ ಇರ್ಬೇಕಷ್ಟೇ. 500 ವರ್ಡ್ 700 ವರ್ಡ್ ಇದ್ರು ನೀವು ಬರೆದ್ರೆ ಅದು ಸಭಾಧ್ಯಕ್ಷರೇ ಅವರ ಬ್ಲಾಗ್ ಅಲ್ಲಿ ತಪ್ಪು ಮಾಹಿತಿ ಹೋಗ್ತಾ ಇದೆ. ಈಗ ತಪ್ಪು ಮಾಡಿದ್ರೆ ತೆಗಿಸ್ತಾರೆ, ರೆಕಾರ್ಡ್ ತೆಗಿಸ್ತಾರೆ. ಈಗ ಉಪಮುಖ್ಯಮಂತ್ರಿ ಕೇಳಿದ್ರೆ ತಪ್ಪಿದ್ರೆ ಡಿಲೀಟ್ ಮಾಡ್ತಾರೆ. ಎಲ್ಲ ಸ್ಪಷ್ಟವಾಗಿದೆ. ಕೊನೆಯದಾಗಿ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ನೋಡಿ, ಗವರ್ನರ್ ಕೈಲಿ ಈ ತರ ನೋಡಿದೀರಾ? ತಪ್ಪುಗಳನ್ನ ಹೇಳಿಸ್ಬೇಡಿ, ಗವರ್ನರ್ಗೆ ಅವಮಾನ ಮಾಡಬೇಡಿ, ರಾಜ್ಯದ ಅಭಿವೃದ್ಧಿಯನ್ನ ಹಾಳು ಮಾಡಿದೀರಾ. ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಅಷ್ಟನ್ನ ನಾನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ವಾಜಪೇಯಿ ಅವರಿದ್ದಾಗ ಒಂದ್ ಸೆಕೆಂಡ್